ವ್ಲಾಗ್ ಮಾಡಿದ್ನಲ್ಲ ಅವತ್ತು, ನೀವು ನಾನು ನಾಳೆ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಗೇನ್ ಖುಷಿ ನೋಡ್ರು. ಮಗು ಅಲ್ಲೇ ಇದೆ. ಹಲೋ, ವೆಲ್ಕಮ್ ಟು ಮೈ ಲಿಟಲ್ ವರ್ಲ್ಡ್. ಆ್ಯಕ್ಚುಲಿ ಏನಪ್ಪ ಹಿಂಗೆಲ್ಲ ರೆಡಿ ಆಗಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ, ದೇವಸ್ಥಾನಕ್ಕೆ ಪೂಜೆ ಇದೆ ಅಂತ. ಸೊ ಅದನ್ನೇ ಈ ವಿಡಿಯೋದಲ್ಲಿ ಫುಲ್ ನಮ್ಮ ಊರು ದೇವಸ್ಥಾನ ಹೇಗೆಲ್ಲ ಪೂಜೆ ಮಾಡ್ತೀವಿ ಇದೆಲ್ಲ ತೋರಿಸ್ತೀನಿ. ಸೊ ಇದು ಇವತ್ತು ನನ್ನ ಔಟ್ಫಿಟ್, ಚೆನ್ನಾಗಿ ಕಾಣಿಸ್ತಿದ್ದೀನಿ. ಓಕೆ, ಹಿಂಗೆ ಹೊರಡಬೇಕು. ನಮ್ಮ ಮನೆ ಹತ್ರ ಹೋಗಿ ಅಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಅವ್ರ ಕಾರಲ್ಲಿ ಹೋಗಿ ಬರ್ತಾರೆ. ನಮ್ಮ ಕಾರಲ್ಲಿ ನಾವು ಹೊರಡೋದು ಇವಾಗ. ಏನಾಗಲ್ಲ ಇರ್ಬೋದು. ಸೊ ಈಗ ನಾನು, ಜೀವನ್, ಅಮ್ಮು ಮತ್ತು ನಮ್ಮಪ್ಪ ಅಮ್ಮ ನಾವು 5 ಜನ ಒಂದು ಕಾರಲ್ಲಿ ಹೋಗ್ತಾಯಿದ್ದೀವಿ. ಆ್ಯಂಡ್ ಅಲ್ಲಿ ಮುಂದೆ ಹೋಗ್ತಿದ್ವಲ್ಲ ಆ ಕಾರಲ್ಲಿ ನಮ್ಮ ಅತ್ತೆ, ಮಾವ, ಅರ್ಪಿತಾ, ಮಧುಭಾವ, ವಿದ್ಯಾಕ ಅವರಿಬ್ಬರು ಎಕ್ಸ್ಟ್ರಾ ಹೊಸ್ದಾಗಿ ಬಂದಿದ್ದಾರೆ ನಮ್ಮ ವ್ಲಾಗ್ಗೆ. ನಮಿ ಟ್ರಾವೆಲಿಂಗ್ ಇರೋದ್ರಿಂದ ವ್ಲಾಗ್ ಸ್ಟಾಪ್ ಮಾಡ್ತೀವಿ, ಅಲ್ಲಿ ಹೋದ್ಮೇಲೆ ಸಿಗೋಣ. ಓಕೆ, ಬಾಯ್. ನಾವಿವಾಗ ರಾಮನಾಥ್ಪುರಕ್ಕೆ ಬಂದಿದ್ದೀವಿ. ಬನ್ನಿ ಟೆಂಪಲ್ ನೋಡೋಣ. ಆ್ಯಂಡ್ ಹಿಯರ್ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನಮ್ಮ ಮಾವ ಅತ್ತೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಈಗ ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ತಟ್ಟೆನ ಪೂಜೆಗೆ ಒಳಗಡೆ ಹೋಗಬೇಕು. ಸೊ ಅಕ್ಕ ಬಾವ ಸಂಕಲ್ಪ ಮಾಡ್ಕೊಳಕ್ಕೆ ಒಳಗಡೆ ಹೋಗ್ತಿದ್ದಾರೆ. ಒಳಗೆ ಮೇ ಬಿ ವ್ಲಾಗ್ ಮಾಡೋಕ್ಕಾಗಲ್ಲ, ಸಂಕಲ್ಪ ಆದ್ಮೇಲೆ ಸಿಗ್ತೀವಿ. ನಾವು ದೇವ್ರ ಮುಂದೆ ನಿಂತಾಗ ಸಿಗೋ ನೆಮ್ಮದಿನೇ ಬೇರೆ. ಈ ಪೂಜೆ ಅಭಿಷೇಕ ಎಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಒಂಥರ ಶಾಂತಿ ಅಂತ ಅನಿಸುತ್ತೆ. ನಮ್ಮ ಈ ಸಂಸ್ಕೃತಿ, ಈ ಸಂಪ್ರದಾಯ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಈ ಥರ ದೇವ್ರ ಕಾರ್ಯಗಳೆಲ್ಲ ಮಾಡ್ತಾ ಈ ದೇವ್ರ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದು ಇನ್ನೂ ಒಂಥರ ನೆಮ್ಮದಿ, ಸಂತೋಷ ಎಲ್ಲ ಅನಿಸುತ್ತೆ. ಈಗ ಈ ದೇವ್ರ ಮೂರ್ತಿನ ಹೆಗ್ಲ ಮೇಲೆ ಹೊತ್ಕೊಂಡು 3 ಪ್ರದಕ್ಷಿಣೆ ಬರ್ತಾರೆ ನೋಡಿ. ತುಂಬ ಚೆನ್ನಾಗಿ ಒಂಥರ ನೆಮ್ಮದಿ ಅನಿಸುತ್ತೆ ಇದನ್ನು ನೋಡ್ತಾ ಇದ್ರೆ. ಮತ್ತು ಇಲ್ಲಿ ಬೆಳ್ಳಿ ರಥದಲ್ಲಿ ಅದೇ ಮೂರ್ತಿನ ಕೂರಿಸಿ ಮತ್ತೆ 3 ಪ್ರದಕ್ಷಿಣೆ ಹಾಕಿಸ್ತಾರೆ. ಇದೆಲ್ಲ ಅಲ್ಲಿದು ರಿಚುವಲ್ಸ್ ಅಂತೆ. ಸೊ ನನಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ತುಂಬ ಖುಷಿ ಆಯಿತು. ಸೊ ಎಸ್, ಪೂಜೆ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಏನೇನು ಹೇಳ್ತಾರೆ ಅದ್ರ ಬಗ್ಗೆ? ಜೋರಾಗಿ ಮಾತಾಡಬೇಕು. ತುಂಬ ಚೆನ್ನಾಗಿತ್ತು, ಪೂಜೆ ಎಲ್ಲ ಚೆನ್ನಾಗಾಯಿತು. ಸಿಕ್ಕಾಪಟ್ಟೆ ರಶ್ ಇತ್ತು ಅಂದರೆ. ಸೊ ಈಗೆಲ್ಲ ಇಷ್ಟು ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗ್ತಿದ್ದೀವಿ. ತುಂಬ ಜನ ಇದ್ದಾರೆ. ಕಡೆ ಎದುರುಗಡೆ ಲೈನ್ ಇದೆ. ಊಟ ಮಾಡಿಕೊಂಡು ಮೈಸೂರು ಗೊತ್ತಿಲ್ಲ.
ಎಲ್ರಿಗೂ ಏನೋ ಚಿಂತೆ ಅಂದರೆ ನಮ್ಮ ಜೀವನ್ಗೆ ಆಷಾಢ ಯಾವಾಗ ಅನ್ನೋ ಚಿಂತೆ ಆಗೋಗಿದೆ ನೋಡಿ. ಸೊ ಅವ್ರ ಮನೆಗೆ ಹೋಗ್ತಾಳೆ ನಿಮ್ಗೆ ಗೆಲ್ಬೋದು ಅಂತ ಹೇಳಿ. ಊಟ ಮಾಡ್ಕೊಂಡು ಸಿಗ್ತೀನಿ. ಸೊ ನೀನು ಊಟ ಮಾಡಿ ಸ್ಟಾರ್ಟ್ ಆಯಿತು, ಬಡಿಸ್ತಾ ಇದ್ದಾನೆ. ಊಟ ಮಾಡ್ಕೊಂಡು ಆಯ್ತು. ಹೊರಡುವಾಗ ಸಿಗ್ತೀನಿ. ಓಕೆ ಬಾಯ್. ಊರಿಗೆ ಬಂದು ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ವಯಸ್ಸೇ ಹೋಗ್ಬಿಟ್ಟಿದೆ ನಂದು. ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮನ ಮನೆಗೆ, ಜೀವನ ಅವ್ರ ದೊಡ್ಡಮ್ಮನ ಮನೆ, ಅದೇ ವ್ಲಾಗ್ ಮಾಡಿದ್ನಲ್ಲ ಅವತ್ತು, ನೀವು ನನ್ನ ಹಳೆ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರ ಮನೆಗೆ ಬಂದು ನಿದ್ದೆ ಮಲ್ಕೊಂಡವಳು ಇಷ್ಟೊತ್ತಾದ್ರೆ ಈಗ ಎಚ್ಚರಾಗಿ ಒಂಚೂರು ರೆಡಿ ಆದೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಬನ್ನಿ ಈಗ ಇಲ್ಲಿ ಇಲ್ಲಿ ಹಲಸಿನಣ್ಣು ಬಿಡಿಸ್ತಾ ಇದ್ದಾರೆ ನಮ್ಮ ಮಾವ. ಎಲ್ಲರೂ ನಮ್ಮ ಅಮ್ಮ ಆಗ್ಲೇ ಫುಲ್ ಬ್ಯಾಟಿಂಗ್ ಸ್ಟಾರ್ಟ್. ಅಲ್ಲೋಡಿ ಮಧು ಭಾವನವೇ ಇವ್ರದೆಲ್ಲ ಆಗಿ ಒಂದ್ ರೌಂಡ್ ಕೂತಿದ್ದಾರೆ ಅನ್ಸುತ್ತೆ ಅಲ್ವೇನ್ರೆ? ತಿಂತಾ ಇಲ್ಲ ಹಂಗೆ ಬಿಡ್ಸಕ್ಕೆ ನೋಡಿ ಇಲ್ಲಿ ತಿನ್ನಿಸ್ತಾರೆ. ನಿಂದು ತಾಯಿ ಗುಣ ತೀರೋದಿಲ್ಲ. ಜೀವನ್ ಮಾತೇ ಇಲ್ಲ. ಹಂಗೆ ಒಳಗೆ ಹೋಗ್ತಾ ಇದೆ. ನಮ್ಮ ಅಪ್ಪ ಇವಳು ತಿನ್ಸ್ತಾ ಇದಾರೆ ನೋಡು ಅಂತ ಒಂದ್ ಸ್ವಲ್ಪ ಒಳಗಡೆ ಇಲ್ಲಿ ಅಳ್ಸನ್ನೆಲ್ಲ ತಂದಿಟ್ಟಿದ್ದಾರೆ. ಅವ್ರ ಮರದಲ್ಲೇ ಬಿಟ್ಟು ಹೋಗಿ ತಿನ್ಕೊಂಡು ಅಜ್ಜಿ ಮನೆಗೆ ಹೋಗ್ಬೇಕು. ನಮ್ಗೇನು ಖುಷಿ ನೋಡ್ರು, ನಮ್ಮ ಅತ್ತೆಗೆ ಜಡೆ ಹಾಕ್ತಾ ಇದ್ದಾರೆ, ಜಡೆ ಹಾಕೊಡ್ತಾ ಇದ್ದಾಳೆ. ಅವಳು ಯಾವಾಗ ಬಂದ್ರು ನಮ್ಮ ಅತ್ತೆಗೆ ಜಡೆ ಹಾಕೋದೊಂದು ಫುಲ್ಲು ಖುಷಿ ಕೆಲಸ. ಇದೇನೋ ಇದು ಇಷ್ಟು ಫುಲ್ ಬೆವ್ತ್ಕೊಂಡ್ಬಿಟ್ಟಿದ್ಯಾ? ಜೀವನೇ ಸೇಮ್. ಹೋಗು ಫ್ರೆಶ್ ಅಪ್ ಆಗು, ಹೋಗೋಣ ಅಜ್ಜಿ ಮನೆಗೆ ಹೋಗೋಣ. ಇದ್ದು ಅಜ್ಜಿ ಅಂದ್ರೆ ಈ ಅಜ್ಜಿ ಅಲ್ಲ, ಆ ಅಜ್ಜಿ ಬರಲ್ವಾ? ನಾವು ಮೈಸೂರಿಗೆ ಹಂಗೆ ಹೊಟ್ಟೋಗ್ತೀವಿ. ಸರಿ, ಮತ್ತೆ ಇನ್ನೇನ ನಮ್ಮಿ ಬಸ್ ಹತ್ಬಿಡು ಡ್ರಿಂಗ್ 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 ಅಂತ. ಸೂಪರ್, ಇಬ್ರು ಒಟ್ಟೊಟ್ಟಿಗೆ ಹೋಗ್ಬೋದಿತ್ತು. ಗಂಡನ್ ಬಿಟ್ಬಿಟ್ಟು ಹೋಗ್ತಾರಂತೀಗ. ಹಂಗೆ ಹೇಳ್ತಾ ಇದ್ದಾರೆ. ಆಶೀರ್ವಾದ ಮಗು ಅಂತಲೇ ಇದ್ದಾರೆ, ನೋಡ್ಬೇಕು ಕಣ್ಣಲ್ಲಿ ನಾನು ಅಂತ. ಅಲ್ಲಿಂದ ಬಂದಿದ್ದು ಲೇಟ್ ಆಗಿದ್ದ ಕಾರಣ ಅಜ್ಜಿ ತಾತನ ಮನೇಲಿ ಜಾಸ್ತಿ ಹೊತ್ತಿರೋಕ್ಕಾಗಲಿಲ್ಲ. ಅಲ್ಲೇ ಅವ್ರನ್ನ ಮಾತಾಡಿಸ್ಕೊಂಡು ಡೈರೆಕ್ಟಿಗೆ ಮೈಸೂರಿಗೆ ಹೊರಟಿದ್ದೀವಿ. ಸೊ ಎಸ್, ವಿ ಆರ್ ಹೋಮ್. ಆ್ಯಕ್ಚುಲಿ ಟ್ರಾವೆಲಿಂಗ್ ಮಾಡಿ ಐ ಆಮ್ ಸೋ ಮಚ್ ಟಯರ್ಡ್. ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಆ್ಯಂಡ್ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಮುಗಿಸಿ ಆಮೇಲೆ ಅಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಇದ್ದಾವೆ. ನಮ್ಮ ದೊಡ್ಡಮ್ಮನ ಮನೆ ಅಂದರೆ ಜೀವನ್ ಅವ್ರ ದೊಡ್ಡಮ್ಮನ ಮನೆ, ಆಮೇಲೆ ಅಜ್ಜಿ ತಾತನ ಮನೆ, ಅದು ಒಂದು ಮಸ್ಟ್ ವಿಸಿಟ್ ಪ್ಲೇಸು. ಅದೆಲ್ಲ ಮುಗಿಸ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ತನಕ ಬರೋರಿಗೆ ಐ ಆಮ್ ಡನ್. ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು. ಸೊ ಬಂದು ಈಗ ತಾನೇ ಫ್ರೆಶ್ ಅಪ್ ಆಗಿ ಐ ಆಮ್ ಹಿಯರ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ, ಮಲ್ಕೊಂಡ್ರೆ ಸಾಕಾಗಿದೆ ಇವಾಗ. ಸೊ ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ.